ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತು ಇನ್ನೂ ಸ್ವಲ್ಪ ಶಾಪಿಂಗ್ ಇದೆ, ಹೊರಗಡೆ ಹೋಗಬೇಕು. ಎಲ್ಲಿ ಹೋಗ್ತೀನಿ ಏನು ಅಂತ ನೀವು ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಏನಂದರೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ವ, ಸ್ಯಾರಿ ತೊಗೊಂಡಿದ್ದೆ. ಅದು ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ನನಗೆ ಟೈಮ್ ಇಲ್ಲ, ಹಾಗಾಗಿ ರೆಡಿ ಬ್ಲೌಸ್ನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಗ್ರೀನ್ ಕಲರ್ ಸ್ಯಾರಿಗೆ ಕ್ರೀಮ್ ಅಥವಾ ವೈಟ್ ಅಲ್ಲ ಕ್ರೀಮ್ ಕಲರ್ ಬ್ಲೌಸ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅಲ್ಲಿ ನನಗೆ ಏನಾದರೂ ಇಷ್ಟ ಆದರೆ ಬ್ಲೌಸ್ ತೊಗೋಬೇಕು. ಮತ್ತು ಹಾಗೆ ಚಿಕ್ಕ ಪುಟ್ಟ ಬ್ಯಾಂಗಲ್ಸು ಮತ್ತು ಏನಾದ್ರು ಚಿಕ್ಕ ಪುಟ್ಟ ಶಾಪಿಂಗ್ ಇದೆ. ಅದೇನಂತ ನಾನು ಬಂದಮೇಲೆ ತೋರಿಸ್ತೀನಿ, ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಬಂದಮೇಲೆ ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಹಾಯ್ ಗಾಯ್ಸ್, ಇವಾಗ ಬಂದ್ವಿ ನಾವು ಮಲ್ಲೇಶ್ವರಂಗೆ. ಇಲ್ಲಿ ಶಾಪಿಂಗ್ ಮಾಡೋಣ ಅಂತೇಳಿ ಅದೇ ಹೇಳಿದ್ನಲ್ವ, ನನಗೊಂದು ಬ್ಲೌಸ್ ಬೇಕಾಗಿತ್ತು. ಏನಂದರೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ, ಯಾರಾದರೂ ನೋಡಿಲ್ಲ ಅಂದರೆ ವಿಡಿಯೋ ನೋಡ್ಬೋದು ನೀವು. ಅದರಲ್ಲಿ ಸ್ಯಾರಿಗೆ ಮ್ಯಾಚ್ ಮಾಡೋದಕ್ಕೆ ನನ್ನ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ಟೈಮ್ ಇರಲಿಲ್ಲ. ಇನ್ನೊಂದು ವೀಕ್ ಮಾತ್ರನೇ ಮದುವೆ ಇದ್ದಿದ್ದು. ಮದುವೆ ಯಾವಾಗ ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ, ಮಧ್ಯದಲ್ಲಿ ನೀವು ಫುಲ್ ಮೊದಲಿಂದ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಹೇಳ್ತೀನಿ ಯಾವಾಗ ಅಂತ. ಅದಕ್ಕೆ ಮದುವೆಗೆ ಟೈಮ್ ಬೇರೆ ಇರಲಿಲ್ವಲ್ಲ, ಅದು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ರೆ ಸೇಮ್ ಕಲರ್ ಬಂದಿದೆ, ಸ್ಯಾರಿ ಏನಿದೆ ಅದೇ ಕಲರ್ ಬಂದಿದೆ ಬ್ಲೌಸು. ಹಾಗಾಗಿ ಚೆನ್ನಾಗಿರಲ್ಲ ಅಂತ ಚೆನ್ನಾಗಿ ಕಾಣಿಸಲ್ಲ ಅಂತ ಅನಿಸ್ತು. ಅದಕ್ಕೆ ಒಂದು ರೆಡಿ ಬ್ಲೌಸ್ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಯಾವ್ದಾದ್ರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಮತ್ತು ಫ್ರೀ ಇದ್ವಲ್ಲ, ಇನ್ನು ನೆಕ್ಸ್ಟು ಮದುವೆ ಬೇರೆ ಹತ್ರ ಬರ್ತಾಯಿತ್ತು. ಅದು ಮದುವೆ ಅಂದರೆ ರಿಲೇಷನ್ ಅವರಲ್ಲಿ ಒಬ್ರದ್ದು ಅತ್ತೆ ಮಗ ಆಗಬೇಕು, ಅವ್ರದ್ದು ಮದುವೆ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಇಲ್ಲಿ ನೋಡ್ತಾ ಇದೆ ಬ್ಲೌಸಸ್ಸು ತುಂಬ, ಅಂದರೆ ನಾವು ತೊಗೊಂಡು ಸ್ಟಿಚ್ ಮಾಡಿಸಿದ್ರೂ ಅಷ್ಟು ರೇಟ್ ಆಗೋಲ್ಲ, ಇವ್ರು ಜಾಸ್ತಿ ಹೇಳ್ತಾರೆ ಅಂತ ಅನಿಸುತ್ತೆ ನನಗೆ. ಕೆಲವೊಂದೊಂದು ಬ್ಲೌಸ್ಗಳು ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರುತ್ತೆ, ಕೆಲವೊಂದು ಚೆನ್ನಾಗಿರಲ್ಲ ಅಷ್ಟೇ. ಇಲ್ಲೆಲ್ಲ ಅದೇ ನಾವು ನೋಡ್ತಾ ಇದ್ದೆ. ನಾವು ನಾವೇ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸ್ಟಿಚಿಂಗ್ ಎಲ್ಲ ಚೆನ್ನಾಗಿ ಬಂದಿರುತ್ತೆ, ಇವ್ರದ್ದು ಅಷ್ಟು ಫುಲ್ ಫಿಟ್ಟಿಂಗ್ ಕರೆಕ್ಟಾಗಿರಲ್ಲ ಅಂತ ಅನಿಸ್ತು. ಆದರೂ ಎಮರ್ಜೆನ್ಸಿಗೆ ಬೇಕಂದರೆ ಅರ್ಜೆಂಟಿಗೆ ತೊಗೋಬೋದು ಅಷ್ಟೇ. ಇದು ಅಲ್ಲಿ ನೋಡ್ತಾ ಇದ್ದೀರಲ್ಲ ಗ್ರೀನ್ ಕಲರು ಮತ್ತು ಅದು ವೈಟ್ ಥರ ಕಾಣಿಸ್ತಿದೆಯಲ್ಲ ಬ್ಲೌಸು ಕ್ರೀಮ್ ಕಲರ್, ಅದು ಚೆನ್ನಾಗಿದೆ. ಅದೆಲ್ಲ ಎಷ್ಟಂದರೆ 2500, 1500, 3000ವರೆಗೂ ಆ ಥರ ಎಲ್ಲ ಹೇಳ್ತಾರೆ ಪ್ರೈಸು. ನಾವು ನೋಡಿ ತೊಗೋಬೇಕು, ವರ್ತ್ ಅನಿಸಿದ್ರೆ ತೊಗೋಬೋದು ಅಷ್ಟೇ. ನಾನು ಈ ಅಂಗಡಿನಲ್ಲಿ ಯಾವುದೂ ತೊಗೊಳ್ಳಿಲ್ಲ, ಜಸ್ಟ್ ನೋಡಿದೆ, ಅದು ಮ್ಯಾಚ್ ಆಗೋ ಥರ ಯಾವುದೂ ಸಿಗಲಿಲ್ಲ. ಹಾಗಾಗಿ ನಾನು ಇದ್ರ ಆಪೋಸಿಟೇ ಇನ್ನೊಂದು ಬ್ಲೌಸಸ್ದು ಬರೀ ಈ ಥರದ ರೆಡಿಮೇಡ್ ಬ್ಲೌಸು, ಅಥವಾ ನಾವು ಬೇಕಂದರೆ ನಾವು ಅವ್ರ ಹತ್ರ ಸ್ಟಿಚ್ ಕೂಡ ಮಾಡಿಸ್ಕೊಳ್ಬೋದು. ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ವರ್ಕ್ ಮಾಡಿಸ್ಕೊಳ್ಬೋದು ಅವ್ರ ಹತ್ರ. ಇದ್ರ ಆಪೋಸಿಟ್ ಒಂದು ಇದೆ, ಅಲ್ಲೇ ಹೋಗೋಣ ನೋಡೋಣ ಅಂತೇಳ್ಬಿಟ್ಟು ನಾನು ಬಂದೆ. ಇವಾಗ ನೋಡಿದ್ರಲ್ಲ ಅಲ್ಲಿ ವೈಟ್ ಥರ ಬ್ಲೌಸ್ ಇತ್ತಲ್ಲ, ಅದು ಜಾಸ್ತಿ ವರ್ಕೇ ಇಲ್ಲ, ಸಿಂಪಲ್ಲಾಗೇ ಇದೆ. ಅದಕ್ಕೆ 1500, 1800 ಏನೋ ಹೇಳಿದ್ರು, 1800, 500ವರೆಗೂ ಹೇಳ್ತಾರೆ. ಕಾಟನ್ ಸಿಗೋದು ಕಷ್ಟ. ಇದು ಯಾಕಲ್ಲ ಆ ಕಲರ್ ಇಲ್ಲ, ಗ್ರೇ ಸಿಗೋಬೋದು, ಬಟ್ ಗ್ರೇ ಇಲ್ಲ, ಅದು ಡಬಲ್ ಶೇಡ್ ಎಲ್ಲೂ ಸಿಗಲ್ಲ, ಕಷ್ಟ. ಗೋಲ್ಡ್ ಬೇಕಂದ್ರೆ ಅದು ನೆಟ್ಟಗೆ ಸಿಗೋದು ಆ ಥರ ಗೋಲ್ಡ್. ಗ್ರಾಫು ನಾನು ಬರ್ತದೆ, ಬಟ್ ಆ ನೆಟ್ಟಿಂಗ್ ಇದೆ, ಬಟ್ ಆ ಡಬಲ್ ಶೇಡ್ ಅದು ಸಿಗೋದು ಕಷ್ಟ. ಯಾಕೆ ಲಾಸ್ಟ್ ಎಷ್ಟಾಗುತ್ತೆ? ಲಾಸ್ಟ್ ಪ್ರೈಸ್ ಎಷ್ಟಿದೆ ನೋಡಿ. ಇದು 6 5 ಎಲ್ಲ ಮೇಲೆ 3 ಮಾತ್ರ ತೊಗೊಂಡಾಗಿದೆ. ಎಲ್ಲ ಇದು ಕೊಟ್ಟಿತ್ತು. ಇವಾಗ ನೋಡಿದ್ರಲ್ವ, ಒಂದು ನಾನು ಹೋಗಿದ್ನಲ್ವ ಅದರಲ್ಲೇ ನಾನು ತೊಗೊಂಡಿದ್ದು ಬ್ಲೌಸು, ಆ ಅಂಗಡಿನಲ್ಲೇ ತೊಗೊಂಡಿದ್ದು. ಅದು ಯಾವುದು ಅಂತ ನೋಡೋಣ, ಗೆಸ್ ಮಾಡಿ. ಲಾಸ್ಟಲ್ಲಿ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ನಾನು ಯಾವ್ದು ತೊಗೊಂಡೆ ಅಂತ. ಅಲ್ಲೇ ತೊಗೊಂಡಿದ್ದು. ಅದು ಬ್ಲ್ಯಾಕು ಚೆನ್ನಾಗಿ ಅನಿಸ್ತು ನನಗೆ, ಚೆನ್ನಾಗಿದೆ. ಬಟ್ ಬ್ಲ್ಯಾಕಿಗಿಂತ ಬೇರೆ ಕಲರು ನೋಡೋಣ ಅಂತೇಳ್ಬಿಟ್ಟು ನಾನು ಬೇರೆ ಕಲರೇ ತೊಗೊಂಡಿದ್ದೀನಿ. ತುಂಬ ಬಿಸಿಲಲ್ಲೇ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಇವಾಗ ಕೇಳ್ತಿರಲ್ವ, ಸಿಕ್ಕಾಬಟ್ಟೆ ಜಾಸ್ತಿ ಇದೆ ಬಿಸಿಲು, ತಡ್ಕೊಳಕ್ಕಾಗೋದೇ ಇಲ್ಲ.
ಬಟ್ ಆದರೂ ಜನ ನೋಡಿ ವೀಕೆಂಡ್ ಅಂತ ಹೇಳ್ಬಿಟ್ಟು ಇಷ್ಟು ಜನ ತೊಗೊಳಕ್ಕೆ ಏನಾದರೂ ಪರ್ಚೇಸ್ ಮಾಡೋದಕ್ಕೆ ಸಾಟರ್ಡೆ ಸಂಡೇನೇ ಅಲ್ವಾ ಎಲ್ಲರೂ ಫ್ರೀ ಇರ್ತಾರೆ, ಹಾಗಾಗಿ ಎಲ್ಲ ಜನ ಬಂದಿರ್ತಾರೆ ತುಂಬ. ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಅಂತಂದರೆ ತುಂಬ ಜನನೇ ಸೇರಿರ್ತಾರೆ, ಯಾಕಂದರೆ ಎಲ್ಲದೂ ಒಂದೇ ಕಡೆ ಸಿಗುತ್ತೆ. ಇಲ್ಲಿ ಮಲ್ಲೇಶ್ವರಮಲ್ಲಿ ಏನಂದರೆ ಸ್ಲಿಪ್ಪರ್ಸು ಮತ್ತು ಜಾಸ್ತಿ ನನಗನ್ಸಿದ್ದು ಸ್ಲಿಪ್ಪರ್ಸು ಮತ್ತು ಕುರ್ತಾ ಬರುತ್ತಲ್ಲ, ಕುರ್ತಾ ಲೇಡೀಸ್ಗೆ ಜಾಸ್ತಿ, ಬಾಯ್ಸ್ಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಸಿಗುತ್ತೆ ಇಲ್ಲೆಲ್ಲ ಕಲೆಕ್ಷನ್ಸ್ ಜಾಸ್ತಿ. ಬ್ಯಾಗ್ ಆಗಿರ್ಬೋದು, ಬ್ಯಾಗು, ಬ್ಲೌಸು ಮತ್ತು ಕುರ್ತಾಗಳು, ಸ್ಲಿಪ್ಪರ್ಸು, ಇಯರಿಂಗ್ ಇದು ಜಾಸ್ತಿ ಅಂದರೆ ತುಂಬ ಹೆಚ್ಚಿಗೆ ಸಿಗ್ತಾ ಇರುತ್ತೆ ಕಲೆಕ್ಷನ್ಸ್ ಇಲ್ಲಿ. ಹಾಗೆ ಓಡಾಡ್ಕೊಂಡು ಇಲ್ಲಿ ನೋಡ್ತಾ ಹೋದರೆ ನಮ್ಗೆ ಗೊತ್ತಾಗುತ್ತೆ ಏನು ತೊಗೊಳ್ಬೋದು, ಏನಾದರೂ ಮಿಸ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೆ ನಾನು. ಎಲ್ಲಿ ನೋಡಿದ್ರೂ ಬ್ಲೌಸಸ್ಸು ಅಂದರೆ ಈ ಥರ ರೆಡಿಮೇಡ್ ಬ್ಲೌಸಸ್ದು ಸಿಗುತ್ತೆ. ಇಲ್ಲಿ ಏನಂದರೆ ಅರ್ಜೆಂಟ್ ಇದ್ದರೆ, ಎಮರ್ಜೆನ್ಸಿ ಅಂದರೆ ತೊಗೊಳ್ಬೋದು, ಇಲ್ಲಾಂದರೆ ನಾವು ಸ್ಟಿಚ್ ಮಾಡಿಸೋದೇ ಬೆಟರು. ಇದಕ್ಕಿಂತ ಆನ್ಲೈನಲ್ಲೇ ಪ್ರೈಸ್ ಕಡಿಮೆ ಇರುತ್ತೆ ಅಂತ ಅನಿಸುತ್ತೆ. ಮತ್ತು ಇಲ್ಲೊಂದು ಚೈನ್ ನೋಡೋಣ ಕೇಳೋಣ ಅಂತ ಬಂದೆ, ಬಟ್ ಇದು ಕಲರ್ ಶೇಡ್ ಆಗುತ್ತೆ ಅಂತ ಹೇಳಿದ್ರು ಅವರು, ಹಾಗಾಗಿ ನಾನು ತೊಗೊಳ್ಳಿಲ್ಲ. ಡೈಲಿ ವೇರ್ ಮಾಡಿದ್ರೆ ಕಲರ್ ಶೇಡ್ ಆಗುತ್ತೆ. 800 ಏನೋ ಹೇಳ್ತಾಯಿದ್ರು, 800 700 ಈ ಥರ ಹೇಳ್ತಾಯಿದ್ರು ಒಂದು ಚೈನಿಗೆ. ಕೆಲವೊಂದು ಚೆನ್ನಾಗಿತ್ತು ಇಲ್ಲಿ, ಬಟ್ ಕಲರ್ ಹೋಗುತ್ತೆ ಅಂತ ಹೇಳಿದ್ರು ಅವರು. ಕಲರ್ ಶೇಡ್ ಆಗದೆ ಇದ್ರೇ ಡೈಲಿ ವೇರ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ ಅನಿಸ್ತು, ಹಾಗಾಗಿ ತೊಗೊಳ್ಳಿಲ್ಲ ನಾನು. ಇಲ್ಲಿ ಒಳಗಡೆ ಬಂದ್ವಿ. ಇಲ್ಲಿ ಬ್ಯಾಂಗಲ್ಸು ನಾನು ಏನಂದರೆ ಬ್ಯಾಂಗಲ್ಸ್ ತೊಗೊಂಡೆ. ಇಲ್ಲಿ ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿ ಕೊಡ್ತಾರೆ ಇವರು, ಅವರೇ ಸೆಟ್ ಮಾಡಿ ಕೊಡ್ತಾರೆ. ಅವ್ರ ಹತ್ರ ಸ್ಟೋನ್ದು ಎಲ್ಲ ಇರುತ್ತೆ. ನಮಗೆ ಸೈಡಿಗೆಲ್ಲ ಇವಾಗ ಸೆಂಟ್ರಿಗೆ ಯಾವ್ದಾದ್ರು ಗಾಜಿನ ಬಳೆಗಳೇನೋ ಹಾಕ್ಕೊಂಡ್ರೆ, ಮೆಟಲ್ ಅಥವಾ ಗಾಜಿನ ಬಳೆ ಹಾಕ್ಕೊಂಡ್ರೆ ಆ ಕಡೆ ಈ ಕಡೆ ಸೈಡಿಗೆಲ್ಲ ಅವರು ಸೆಟ್ ಮಾಡಿ ಮ್ಯಾಚ್ ಮಾಡಿ ಕೊಡ್ತಾರೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಇಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿದೆ ಇವ್ರ ಹತ್ರ ಹೇಳ್ಬೇಕಂದ್ರೆ. ಸ್ಟೋನಲ್ಲಿ ಮತ್ತು ಪರ್ಲಲ್ಲಿ ಎಲ್ಲ ಬ್ಯಾಂಗಲ್ಸ್ ಇಟ್ಕೊಂಡಿದ್ದಾರೆ. ಕಾಸ್ಟ್ಲಿನೇ, ಬಟ್ ಚೆನ್ನಾಗಿದೆ. ಫಂಕ್ಷನ್ಸ್ಗಳಿಗೆಲ್ಲ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಟ್ಕೊಂಡು ಮಾಡುತ್ತಾನೆ. ಎಷ್ಟು ಇರ್ಬೋದು ಇದು? ನನ್ನ ಸ್ಯಾರಿ ಯಾವುದು? ಗ್ರೀನ್ ಇರುವ ಅದು ಫೋಟೋ ಇರುತ್ತೆ. ಇಲ್ಲೇ ಅದು ಬ್ಯಾಂಗಲ್ಸ್ ತೊಗೊಂಡಿದ್ದು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಳಗಡೆ ಬರಬೇಕು. ಅಡ್ರೆಸ್ಸು ಅಂದರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿದ್ರೆ. ಅಲ್ಲಿ ಒಂದು ಲೆಫ್ಟ್ ತೊಗೊಂಡ್ರೆ ಆಪೋಸಿಟ್ ಒಂದು ಯಾವುದಾದ್ರು ಅಂಗಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವೀಡಿಯೋದಲ್ಲಿ. ಅಲ್ಲಿ ಬಂದರೆ ತುಂಬ ಚೆನ್ನಾಗಿ ಇವರು ಮ್ಯಾಚ್ ಮಾಡಿ ಕೊಡ್ತಾರೆ. ನೋಡಿ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ಎಲ್ಲ. ನಾನು ಈ ಥರ ಚೆನ್ನಾಗಿದೆ, ಒಳ್ಳೆಯದು. 154ಗೆ ಚೆನ್ನಾಗಿದೆ ಡೈಲಿ. ಸ್ವಲ್ಪ ಹೊತ್ತಿಡು ಫೋನ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಚೆನ್ನಾಗಿದೆ. ಡಿಸೈನ್ಸ್ ಚೆನ್ನಾಗಿತ್ತು ಇವ್ರ ಹತ್ರ. ನ್ಯೂ ಕಲೆಕ್ಷನ್ಸ್ ಇತ್ತು. ನಮ್ಮ ಹತ್ರ ಫೋಟೋಸ್ ಏನಾದರೂ ಇದ್ದರೆ ಅದಕ್ಕೆ ಸ್ಯಾರಿ ಅಥವಾ ಡ್ರೆಸ್ಗೆ ಏನಕ್ಕೆ ಬೇಕು ನಮಗೆ ಫೋಟೋಸ್ ತೋರಿಸಿದ್ರೆ ಅವರು ಅದಕ್ಕೆ ನಾವು ಸೂಟ್ ಆಗೋ ಥರ ಅವರು ಸೆಟ್ ಮಾಡಿ ಮ್ಯಾಚ್ ಮಾಡಿ ಕೊಡ್ತಾರೆ ಬ್ಯಾಂಗಲ್ಸ್ನ. ಇಯರಿಂಗ್ಸ್ ಎಲ್ಲ ಇತ್ತು. ನಾನು ಇಯರಿಂಗ್ಸ್ ಯಾವುದು ತೊಗೊಳ್ಳಿಲ್ಲ, ಮನೇಲಿ ಆಲ್ರೆಡಿ ಇದೆ ನನ್ನ ಹತ್ರ, ಹಾಗಾಗಿ ಇಯರಿಂಗ್ಸ್ ಯಾವುದು ತೊಗೊಳ್ಳಿಲ್ಲ. ಜುಮ್ಕಾ ಅದೆಲ್ಲ ಇದೆ, ಬ್ಯಾಂಗಲ್ಸ್ ಮಾತ್ರ ತೊಗೊಂಡ್ಬಿಟ್ಟು ನಾನು ಇಲ್ಲಿ ಬಂದಿದ್ದು. ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಬಟ್ ಅದು 1 ಡಜನ್ ಅಥವಾ 2 ಡಜನ್ ಏನೋ ತೊಗೊಂಡಿದ್ದೆ. ಅದು ಇನ್ನೊಂದು ಸ್ಯಾರಿಗೆ ಆಗ್ತಾಯಿತ್ತು, ಗ್ರೀನ್ ಕಲರ್ ಸ್ಯಾರಿಗೆ ಮತ್ತು ಬ್ಲೂ ಕಲರ್ ಸ್ಯಾರಿ ಅದಕ್ಕೆ ಬೇಕಾಗಿತ್ತು. ಹಾಗಾಗಿ ಅದನ್ನು ತೊಗೊಂಡ್ಬಿಟ್ಟು ಬಂದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಟೋನ್ದು, ಇದಕ್ಕೆ ನಾನು ಮ್ಯಾಚ್ ಮಾಡಿಸ್ಕೊಂಡೆ ಚೆನ್ನಾಗಿದೆ ಅಂತ. ಅದು ಕೂಡ ಚೆನ್ನಾಗಿದೆ, ಅದಕ್ಕಿಂತ ಇದು ಲುಕ್ಕಾಗಿ ಕಾಣಿಸ್ತಾಯಿತ್ತು, ಹಾಗಾಗಿ ಇದು ತೊಗೊಂಡೆ. ನಿಮ್ಗೆ ಫುಲ್ ನೋಡಿದ್ರೆ ವಿಡಿಯೋ ಗೊತ್ತಾಗುತ್ತೆ ನಿಮಗೆ ನಾನು ಏನು ತೊಗೊಂಡೆ ಅಂತ. ನೆಕ್ಸ್ಟ್ ಅಲ್ಲಿಂದ ಇನ್ನೂ ನನಗೆ ಏನೋ ನೆಟ್ಟೆಡಲ್ಲಿ ಬ್ಲೌಸ್ ಪೀಸ್ ಬೇಕಾಗಿತ್ತು. ಅದನ್ನು ಕೇಳಿದ್ರೆ ಎಲ್ಲೂ ಸಿಗ್ತಾಯಿಲ್ಲ. ಎಲ್ಲಿ ಕೇಳಿದ್ರು, ಯಾವ ಅಂಗಡಿನಲ್ಲಿ ಕೇಳಿದ್ರು ಅದು ಇಲ್ಲ ಅಂತೇಳಿ. ನಾರ್ಮಲ್ ಬ್ಲೌಸ್ ಪೀಸ್ ಸಿಗುತ್ತೆ, ಬಟ್ ನೆಟ್ಟೆಡಲ್ಲಿ ಸಿಗ್ತಾಯಿಲ್ಲ. ಇಲ್ಲೂ ಒಂದು ಕೂಡ ಅಂಗಡಿ ಇತ್ತು ಬ್ಲೌಸ್ದೇನೆ. ಇಲ್ಲಿ ನೋಡೋಣ ಅಂತ ಇದೆಯಾ ಅಂತ ಬಂದೆ. ಇಲ್ಲಿ ಎಲ್ಲ ರೆಡಿಮೇಡ್ ಬ್ಲೌಸಸ್ ಅಷ್ಟೇ ಇಟ್ಕೊಂಡಿದ್ರು ಇಲ್ಲಿ ಇವ್ರ ಹತ್ರ.
ಇದೆಲ್ಲ ಸ್ಲೀವ್ ನೀವು ಬೇಕಾದರೆ ತೊಗೊಂಡು ಹಾಕ್ಸ್ಕೊಳ್ಬೋದು. ಇಲ್ಲಿ ಮುಂದೆ ಇದು ನಾನು ಏನಂದರೆ ಬ್ಲೌಸ್ ಪೀಸ್ ತೊಗೊಳಕ್ಕೆ ಹೋಗಿದ್ದೆ, ಬಟ್ ಅವರು ಒಂದು ಅಂಗಡಿಯವ್ರು ಹೇಳಿದ್ರು ನಮ್ಮ ಹತ್ರ ಸಿಗಲ್ಲ, ಈಗ ಮುಂದೆ ಹೋಗಿ ಅಲ್ಲಿ ಸಿಂಧೂರ್ ಅಂತ ಏನೋ ಅಂಗಡಿ ಬರುತ್ತೆ, ಅದರಲ್ಲಿ ಸಿಗುತ್ತೆ ನಿಮಗೆ, ಸಿಕ್ಕಿದ್ರು ಸಿಗ್ಬೋದು, ನೋಡಿ ಒಂದ್ಸಲಿ ವಿಚಾರಿಸಿ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಹುಡ್ಕೊಂಡು ಹೋದೆ. ಅದು ನನಗೆ ಬ್ಲೂ ಕಲರ್ ಬೇಕಿತ್ತು, ಬಟ್ ಅದು ಸಿಕ್ಕಿಲ್ಲ ಕೊನೆಗೂ. ಗೋಲ್ಡ್ ಕಲರ್ ಏನೋ ತೊಗೊಂಡ್ಬಿಟ್ಟು ಹೋದೆ ನನ್ನ ಮನೆಗೆ. ಶೋರೂಮ್ಗಳು ಇದೆ ಇಲ್ಲಿ, ಬಟ್ಟೆದಾಗಿರ್ಬೋದು, ಶೂಸ್ದು. ಶೋರೂಮ್ಗಿಂತ ಸ್ಟ್ರೀಟ್ ಸೈಡೇ ತುಂಬಾ ಜಾಸ್ತಿ ಶಾಪಿಂಗ್ ಮಾಡ್ತಾ ಇರ್ತಾರೆ ಜನಗಳು. ಬಾಯ್ಸ್ಗೆಲ್ಲ ಕಲೆಕ್ಷನ್ಸ್ ಕಡಿಮೆ, ಏನೂ ಸಿಗಲ್ಲ. ಎಲ್ಲಿ ತುಂಬ ರೇರು, ಯಾವುದಾದ್ರೂ ಒಂದು ಅಂಗಡಿಗಳಿದ್ರೆ ಹೆಚ್ಚು ಅಷ್ಟೇ. ಬಟ್ ಲೇಡೀಸ್ಗೆ ತುಂಬ ಜಾಸ್ತಿ ಇಲ್ಲಿ, ಹಾಗಾಗಿ ಎಲ್ಲ ಜಾಸ್ತಿ ಹೆಣ್ಮಕ್ಳಿಗೆ ಕಾಣಿಸ್ತಾ ಇರ್ತಾರೆ ಎಲ್ಲಿ ನೋಡಿದ್ರು. ಇಲ್ಲಿ ಕೇಳಿದೆ ಫಸ್ಟು, ಇಲ್ಲಿಲ್ಲ, ನೆಕ್ಸ್ಟು ಇಲ್ಲಿ ಆಪೋಸಿಟ್ ಇದೆಯಲ್ಲ ಅಲ್ಲೋಗಿ ಅಂತ ಹೇಳಿದ್ರು ಅವರು. ಆ ಬ್ಲೌಸ್ ಪೀಸ್ ಹುಡ್ಕೊಂಡು ನಾನು ಎಷ್ಟು ಅಂಗಡಿಗಳು ಸುತ್ತಾಡಿದೆ ಅಂದರೆ ತುಂಬಾ ಸುತ್ತಾಡಿದೆ, ಆದರೂ ಕೊನೆಗೂ ಸೇಮ್ ಕಲರ್ ಸಿಕ್ಕಿಲ್ಲ. ಯಾವುದೋ ಒಂದು ತೊಗೊಂಡು ಬಂದೆ. ಆದರೆ ನನಗೆ ಕನ್ಫ್ಯೂಸ್ ಇದೆ, ಯಾವ ಸ್ಯಾರಿ ಹಾಕ್ಕೊಳ್ಳಿ, ಯಾವ್ದು ಮ್ಯಾಚ್ ಮಾಡಲಿ ಅಂತ ಹೇಳ್ಬಿಟ್ಟು. ಕೊನೆಗೆ ಅದು ಯಾವ್ದು ಹಾಕ್ಕೊಳ್ತೀನಿ ಅಂತ ನನಗೆ ಗೊತ್ತಿಲ್ಲ, ಆ ಥರ ಹೋಗ್ಬಿಟ್ಟಿದೆ. ತೊಗೊಂಡಿದ್ದೀನಿ ಸ್ಯಾರಿಗಳು, ಆದರೆ ಅದು ಒಂದು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ, ಇನ್ನೊಂದಕ್ಕೆ ಬ್ಲೌಸು ನನಗೆ ಬೇರೆ ಯಾವುದಾದ್ರು ತೊಗೊಳ್ಳೋಣ ಅಂತಲೇ ಬಂದಿದ್ದೀನಿ. ಅದು ನನಗೆ ಇಷ್ಟ ಆದರೆ ಮಾತ್ರ ಅದು ಹಾಕ್ಕೊಳ್ಳೋದು, ಇಲ್ಲಾಂದರೆ ಬೇರೆ ಯಾವುದಾದ್ರೂ ಹಾಕ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ಇನ್ನು ಟೈಮ್ ಬೇರೆ ಇಲ್ವಲ್ಲ, ಸೊ ಹಾಗಾಗಿ ಹಬ್ಬ ಬೇರೆ ಬಂತು ಸೆಂಟ್ರಲ್ಲಿ, ಊರಿಗೆ ಹೋಗ್ಬೇಕಾಗಿತ್ತು. ಊರಿಗೆಲ್ಲ ಹೋಗ್ಬಿಟ್ಟು ಬಂದು ಇವಾಗ ನೆಕ್ಸ್ಟು ಇದೊಂದೇ ಸಂಡೇ ಇದ್ದಿದ್ದು, ಹಾಗಾಗಿ ಬಂದಿದ್ದು. ಇಲ್ಲಿ ನೋಡ್ತಾ ಇದ್ದೆ ಭತ್ತದ ತೋರಣ ಬರುತ್ತಲ್ಲ, ಇದು ಎಷ್ಟು ಚೆನ್ನಾಗಿದೆ ಅಲ್ವಾ. ಇವಾಗ ಹೊಸದಾಗಿ ಏನೇನೋ ತೋರಣಗಳೆಲ್ಲ ಬರ್ತಾಯಿದೆ, ತುಂಬ ಚೆನ್ನಾಗಿರುತ್ತೆ, ಯುನೀಕ್ ಆಗಿದೆ ನೋಡಿ. ಭತ್ತದ ತೋರಣ ಫಸ್ಟೆಲ್ಲ ಈ ಥರದ್ದೆಲ್ಲ ಇರ್ತಾ ಇರಲಿಲ್ಲ. ನೋಡೋಣ, ಚೆನ್ನಾಗಿದೆ ಇದು, ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಈ ಥರದ್ದೆಲ್ಲ ಹಾಕಿರೋದು ನೋಡಿದ್ದೀನಿ, ಇಲ್ಲಿ ನಮ್ಮ ಮನೆ ಹತ್ರನೂ ಕೂಡ ಕೆಳಗಡೆ ಹಾಕಿದ್ದಾರೆ ಒಬ್ಬರು. ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಟ್ರೆಡಿಷ್ನಲಾಗಿ ಕಾಣಿಸುತ್ತೆ. ಮನೆಗೆ ಬಾಗಿಲಿಗೆ ಹಾಕಿದ್ರೆ ಪ್ಲಾಸ್ಟಿಕ್ದೆಲ್ಲ ಬರುತ್ತಲ್ವ ಇವಾಗ, ಅದಕ್ಕಿಂತ ಇದು ತುಂಬ ಲುಕ್ಕಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಅದರಲ್ಲೂ ಕೂಡ ಡಿಸೈನ್ ಮಾಡಿದ್ದಾರೆ ಭತ್ತದಲ್ಲಿ, ಒಂದೇ ಥರದಲ್ಲ, 2-3 ಥರ ಡಿಸೈನ್ಸ್ ಇಟ್ಕೊಂಡಿದ್ದಾರೆ. ಅಲ್ಲಿ ನೋಡಿದ್ರೆ ಅಲ್ವಾ ನೀವು. ನಿಮ್ಗೆ ಯಾರಿಗಾದ್ರೂ ಈ ಥರದ್ದು ತೋರಣ ಇಷ್ಟ ಇದ್ದರೆ ನೀವು ಇಲ್ಲಿ ಬಂದು ತೊಗೊಳ್ಬೋದು. ಹಾಗೆ ಇಲ್ಲಿ ಟೆಂಪಲ್ ಕೂಡ ಇದೆ, ಒಂದು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಹೋಗೋರಾದರೆ ಹೋಗ್ಬಿಟ್ಟು ಬರ್ಬೋದು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೋದು, ಶಾಪಿಂಗ್ ಮಾಡ್ಬೋದು, ಮತ್ತು ಹೊಟ್ಟೆ ಹಶ್ವಾದ್ರೆ ಏನಾದ್ರು ತಿನ್ಕೊಳ್ಬೋದು. ಸ್ಟ್ರೀಟ್ ಶಾಪಿಂಗ್ ಅಂದ್ರೇ ಎಲ್ಲ ಬೆನಿಫಿಟ್ಸ್ ಇರುತ್ತೆ. ಚಿಕ್ಕಪೇಟೆ ಥರನೇ ಇಲ್ಲೂ ಕೂಡ ತುಂಬಾ ಅಂದರೆ ತುಂಬ ಜನ ಇರ್ತಾರೆ. ಇದಕ್ಕಿಂತ ಅಲ್ಲಿ ಜಾಸ್ತಿ ಜನ ಇದ್ದರು, ಲಾಸ್ಟ್ ಟೈಮ್ ನಾನು ಹೋದಾಗ ನೋಡಿದ್ನಲ್ವ, ಇದಕ್ಕಿಂತ ತುಂಬ ಜಾಸ್ತಿ ಜನ ಅಲ್ಲಿ ಅನಿಸ್ತು. ಮತ್ತು ಇದು ಮಾವಿನಕಾಯಿ ತೊಗೊಂಡು ಬಂದೆ, ತೋರಿಸ್ಲಿಲ್ಲ ನಾನು ವಿಡಿಯೋದಲ್ಲಿ, ಮರ್ತೋಗ್ಬಿಟ್ಟೆ. ಅಂದರೆ ತೊಗೊಂಡೆ, ಒಂದು ಬೌಲ್ ಇಟ್ಟಿರ್ತಾರಲ್ವ, ಅದರಲ್ಲಿ 4 ಮಾವಿನಕಾಯಿ ಇಟ್ಟಿರ್ತಾರೆ. 100 ರೂಪೀಸ್ಗೆ 4 ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿದು ತಿನ್ಬೋದು. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಉಪ್ಪು ಖಾರ. ಇಲ್ಲಾಂತಂದರೆ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು. ದಪ್ಪನೇ ಇದೆ ಮಾವಿನಕಾಯಿ ಅದು. ಅವ್ರು ಯಾವ್ದು ಹಾಕಿಟ್ಟಿರ್ತಾರೋ ಅದನ್ನೇ ತೊಗೊಳ್ಬೇಕು. ನಾವು ಸೆಲೆಕ್ಟ್ ಮಾಡೋಕ್ಕೋದ್ರೆ ಕೊಡಲ್ಲ ಅವರು. 100 ರೂಪೀಸ್ಗೆ 4 ಕೊಟ್ಟರು. ಅದನ್ನು ತೊಗೊಂಡ್ಬಿಟ್ಟು ಬಂದಾಯಿತು. ಮತ್ತು ಇಲ್ಲಿ ರಿಬ್ಬನ್ನು, ಕ್ಲಿಪ್ಸು, ಈ ಸ್ಟಿಕ್ಕರ್, ಈ ಥರದ್ದು ಎಲ್ಲ ಒಂದು ಹತ್ರನೇ ಇಟ್ಕೊಂಡಿರ್ತಾರೆ. ಎಲ್ಲ ಒಂದು ಹತ್ರನೇ ನಾವು ಶಾಪಿಂಗ್ ಮಾಡ್ಬೋದು, ತುಂಬ ಕಡೆ ಓಡಾಡಬೇಕು ಅಂತ ಏನಿಲ್ಲ. ಫ್ಲವರ್ಸ್ ಅಷ್ಟೇ, ತುಂಬ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ಫ್ಲವರ್ ಮಾರ್ಕೆಟೇ, ಅದೇ ಒಂದು ಫುಲ್ ಫ್ಲವರ್ ಮಾರ್ಕೆಟ್ ಥರನೇ ಇದೆ ಒಂದು ಸೈಡಲ್ಲಿ. ಇಲ್ಲಿ ಅಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ಸಿಗುತ್ತೆ. ನಾವೇನಾದರೂ ಹಬ್ಬಗಳು, ಏನಾದರೂ ಫಂಕ್ಷನ್ಸ್ ಇದ್ದರೆ ಇಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ. ಮತ್ತು ಸೊಪ್ಪುಗಳು ಅಷ್ಟೇ, ಎಷ್ಟು ಫ್ರೆಶ್ಶಾಗಿರುತ್ತೆ, ತೊಗೊಂಡು ಹೋಗ್ಬೋದು. ಇಲ್ಲಿ ನಿಯರ್ ಇರೋರಿಗೆ ತುಂಬ ಅಂದರೆ ಬೆನಿಫಿಟ್ ಇರುತ್ತೆ, ಯಾವಾಗಲೂ ತೊಗೊಂಡು ಹೋಗ್ತಾ ಇರ್ಬೋದು ಬಂದು. ದೂರ ಇರೋರಿಗೆಲ್ಲ ಬಂದು ತೊಗೊಂಡು ಹೋಗೋದು ಕಷ್ಟ ಅಂತ ಅನಿಸುತ್ತೆ.
ಶಾಪಿಂಗ್ ಮಾಡೋಕ್ಕೆ ಏನಾದರೂ ಬಂದರೆ ಮಾತ್ರ ತೊಗೊಳ್ಬೋದು ಅಷ್ಟೇ. ಎಷ್ಟೊಂದು ಜನ ಬಂದಿರ್ತೀರ ಶಾಪಿಂಗ್ ಮಾಡೋದಕ್ಕೆಲ್ಲ, ಬಟ್ ಯಾರಾದರೂ ಬಂದಿಲ್ಲದೆ ಇರೋರಿಗೆ ಏನಾದರೂ ತಿಳ್ಕೊಳ್ಬೋದಲ್ಲ ಹೊಸ್ದಾಗಿ ಅಂತ ಹೇಳ್ಬಿಟ್ಟು ನಾನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮಾರುತಿ ಹೋಗಿದ್ರಾ? ಗೈಸ್ ಇಲ್ಲಿ ನೋಡ್ಬೋದು ಒಂದು ಸ್ಟೋರ್ ಇದೆ. ಇಲ್ಲಿ ಏನಂದರೆ ಬ್ಯಾಂಗಲ್ಸು, ಇಯರಿಂಗ್ಸು, ಸ್ಟಿಕ್ಕರ್ಸು ಎಲ್ಲನೂ ಒಂದೇ ಕಡೆ ಸಿಗುತ್ತೆ. ಹಾಗಾಗಿ ಲಾಸ್ಟ್ ಟೈಮ್ ಬಂದಿದ್ದೆ, ಇಲ್ಲಿ ತುಂಬ ಇಷ್ಟ ಆಗಿತ್ತು ನನಗೆ. ಹಾಗಾಗಿ ಇಲ್ಲೊಂದ್ಸಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ಸರ ಯಾವುದಾದ್ರೂ ಮ್ಯಾಚಿಂಗ್ ತೊಗೊಳ್ಳೋಣ, ಇಷ್ಟ ಆಗ್ಬೋದು ಅಂತ ಬಂದೆ. ಇಲ್ಲಿ ಒಂದೇ ಕಡೆ ಸಿಗುತ್ತೆ. ಮತ್ತು ಬಿಸಿಲಲ್ಲಿ ಓಡಾಡಿ ಸಾಕಾಗ್ಬಿಟ್ಟಿತ್ತು. ಇಲ್ಲಿ ಎ ಸಿ ಎಲ್ಲ ಇದೆ, ಸ್ವಲ್ಪ ಹೊತ್ತು ಕೂಲ್ ಅನಿಸ್ತಾಯಿತ್ತು, ಹಾಗಾಗಿ ಚೆನ್ನಾಗಿ ಅನಿಸ್ತು. ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಯಿತು. ಡಾಬು ಎಲ್ಲನೂ ಒಂದೇ ಕಡೆ ಸಿಗುತ್ತೆ. ಇಲ್ಲಿ ನೋಡ್ಕೊಂಡ್ಬಿಟ್ಟು ಹೋಗೋಣ ಅಂತೇಳಿ ಬಂದೆ. ಇಲ್ಲಿ ತೊಗೊಂಡೆ. ಇಲ್ಲಿ ಕೂಡ ನಾನು ಸರ ಮತ್ತು ಕೆಲವೊಂದಿಷ್ಟು ತೊಗೊಂಡೆ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನೋಡಿ. ನಿಮಗೆ ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡ್ಬೋದು. ಹಾಗೆ ಮದುವೆ ಯಾವಾಗಿದೆ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ವ, ಮದುವೆ ಬಂದ್ಬಿಟ್ಟು ಇದೇ ಸಾಟರ್ಡೆ ಸಂಡೇ ಮದುವೆ ಇರೋದು. ಬ್ಯಾಂಗ್ಳೂರಲ್ಲೇ ಮದುವೆ ಇರೋದು. ಹಾಗಾಗಿ ಇನ್ನೂ ಟೈಮ್ ಬೇರೆ ಇಲ್ಲ ಮದುವೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಂದ್ರೆ ಮನೇಲಿ ಪ್ರಿಪ್ರೇಷನ್ ಏನಾದರೂ ಇರುತ್ತಲ್ವ ಚಿಕ್ಕ ಪುಟ್ಟದ್ದು, ನಾವು ಪ್ಯಾಕ್ ಮಾಡ್ಕೊಂಡು ಹೋಗೋದು. ಸೊ ಅದು ಕೆಲಸ ಮಾಡ್ಕೊಳ್ಬೇಕು. ಚೆನ್ನಾಗಿದೆ ಇಲ್ಲೆಲ್ಲ, ನನಗೆ ಇಷ್ಟ ಆಯಿತು. ಬ್ರೈಡ್ಸ್ಗೆ ಏನಾದರೂ ಇಲ್ಲಿ ಒಂದೇ ಕಡೆ ಸೆಟ್ಟೆಲ್ಲ ಸಿಗುತ್ತೆ ನೋಡಿ, ನೋಡ್ತಾ ಇರ್ಬೋದು ನಿಮಗೆ. ಸಿಂಗಲ್ ಪೀಸ್ ಇರ್ಬೋದು, ಡಬಲ್ ಪೀಸ್ ಇರ್ಬೋದು. ಇದು ನೆಕ್ಕಿಗೆ ಲಾಂಗ್ ಹಾರ ಟೈಪ್ ಎಲ್ಲ ಸರ ಸಿಗುತ್ತೆ. ಬ್ರೈಡ್ಸ್ ಏನಾದರೂ ಇದ್ದರೆ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದರೆ ಇಲ್ಲಿ ಬಂದು ಆರಾಮ್ಸೆ ತೊಗೊಂಡು ಹೋಗ್ಬೋದು. ಎಲ್ಲ ಕಲೆಕ್ಷನ್ಸು ಮತ್ತು ಮೇಕಪ್ ಐಟಮ್ಸು ಕೂಡ ಸಿಗುತ್ತೆ ಇಲ್ಲಿ. ಫೌಂಡೇಶನಿಂದ ಹಿಡಿದು ಮೇಕಪ್, ಲಿಪ್ ಲೈನರ್, ಲಿಪ್ ಬಾಮ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಿಗುತ್ತೆ ಇಲ್ಲಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ನೀವು ಒಂದ್ಸಲಿ ವಿಸಿಟ್ ಮಾಡಿ ನೋಡ್ಬೋದು. ಮೇಕಪ್ ಐಟಮ್ಸ್ ಏನಂದರೆ ಕೆಲವೊಂದು ಬ್ರ್ಯಾಂಡ್ ಮಾತ್ರ ಇಟ್ಕೊಂಡಿರ್ತಾರೆ, ಈ ಫೌಂಡೇಶನ್ಸ್ ಎಲ್ಲ. ಅದರಲ್ಲಿ ನಮ್ಗೆ ಯಾರಾದ್ರು ಲೈಕ್ ಆದರೆ ಮಾತ್ರ ತೊಗೊಳ್ಬೋದು ಅಷ್ಟೇ. ನಾನು ಇಲ್ಲಿ ತೊಗೊಳಕ್ಕೆ ಹೋದೆ, ಬಟ್ ಏನು ಅನಿಸ್ತು ಅಂದರೆ ಆನ್ಲೈನ್ ಪ್ರೈಸ್ಗಿಂತ ಇವ್ರ ಹತ್ರ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ಕಂಪೇರ್ ಮಾಡಿ ನೋಡಿದಾಗ. ಹಾಗಾಗಿ ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತೇಳಿ ತೊಗೊಂಡಿಲ್ಲ, ಫೌಂಡೇಶನ್ ತೊಗೊಂಡಿಲ್ಲ ನಾನು. ಅವನೇನು ಚೆನ್ನಾಗಿ ನೋಡು. ಹಾಂ ತೊಗೊಳಂಬ ಹೋಗ್ತಾ. ಮಾವಿನ ಹಣ್ಣು, ಹಲಸಿನ ಹಣ್ಣು ಎಲ್ಲ ಸಿಗುತ್ತೆ. ಏನಂದರೆ ತುಂಬ ಹುಷಾರಾಗಿ ತೊಗೋಬೇಕು. ಯಾಕಂದರೆ ತುಂಬ ಕಡೆ ಕೇಳ್ತಾ ಇರ್ತೀವಲ್ವ, ಇವಾಗ ಔಷಧಿ ಅಥವಾ ಕೆಮಿಕಲ್ ಎಲ್ಲ ಹಾಕಿರ್ತಾರೆ. ತುಂಬ ಬೇಗ ಹಣ್ಣಾಗಲಿ ಮತ್ತು ಟೇಸ್ಟ್ಗೋಸ್ಕರನೂ ಕೂಡ ಎಲ್ಲ ಪೌಡರ್ ಹಾಕ್ಬಿಟ್ಟು ಹಣ್ಣು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ತಿನ್ನೋದಕ್ಕೆ ಭಯ ಹೇಳ್ಬೇಕಂದ್ರೆ. ಆದರೂ ಇಷ್ಟ, ಅದು ಆಸೆ ಕಳ್ಕೊಳ್ಳೋಕ್ಕೋಸ್ಕರ ತಿನ್ನಬೇಕಷ್ಟೇ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣೆಲ್ಲ. ಹಲಸಿನ ಹಣ್ಣು ಎಲ್ಲ ಬಿಡಿಸ್ಬಿಟ್ಟು ಹಣ್ಣು ಮಾರ್ತಾಯಿರ್ತಾರೆ. 20 ರೂಪೀಸ್ಗೆ ಈ ಥರ ಎಲ್ಲ ಮಾರ್ತಾಯಿರ್ತಾರೆ. ಫುಲ್ ಹಣ್ಣು ಬೇಕಾದರೆ ಫುಲ್ ಹಣ್ಣು ತೊಗೊಂಡು ತಿನ್ನೋದೇ ಬೆಟರ್ ಅಂತ ನನಗನ್ಸುತ್ತೆ. ಈ ಧೂಳಲ್ಲೆಲ್ಲ ಇಟ್ಕೊಂಡು ಕಟ್ ಮಾಡಿರ್ತಾರಲ್ವ, ಧೂಳೆಲ್ಲ ಕುತ್ಕೊಂಡಿರುತ್ತೆ. ಅದು ತಿನ್ನೋದಕ್ಕಿಂತ ಫುಲ್ ಹಣ್ಣೇ ತೊಗೊಂಡೋಗ್ಬಿಟ್ಟು ಮನೇಲಿ ತಿಂದರೆ ಬೆಸ್ಟು. ಮಲ್ಲಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ, ದುಂಡು ಮಲ್ಲಿಗೆ ಹೂವು ಎಲ್ಲ ಯಾವಾಗ ಹೋದ್ರೂ ಸಿಗುತ್ತೆ ಇಲ್ಲಿ. ದುಂಡು ಮಲ್ಲಿಗೆ ಹೂವು ಮತ್ತು ಮಲ್ಲಿಗೆ ಹೂವು ಎಲ್ಲ, ಹೂವು ಮಾತ್ರ ತುಂಬ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಇಲ್ಲಿ. ಇಷ್ಟೊತ್ತವರೆಗೂ ಓಡಾಡಿಕ್ಕೆ ಸ್ವಲ್ಪ ಮಾತ್ರ ಅಷ್ಟೇ ಶಾಪಿಂಗ್ ಆಯಿತು. ನೋಡಿ ಸೆಲೆಕ್ಟ್ ಮಾಡೋದು ಲೇಟಾಗಿ ಹೋಗ್ಬಿಡುತ್ತೆ, ಬೇಗ ತೊಗೊಳಕ್ಕಾಗೋದೇ ಇಲ್ಲ. ಬೆಳಗ್ಗೆ ಅಂದರೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಬಂದಿದ್ದು ಮನೆಗೆ ಹೋಗೋ ಅಷ್ಟರಲ್ಲಿ ಸಂಜೆನೇ ಆಗೋಗ್ಬಿಡ್ತು.
ಯಾಕಂದರೆ ಬಿಸಿಲಲ್ಲಿ ಬೇರೆ ಓಡಾಡೋಕ್ಕೆ ಕಷ್ಟ ಹೇಳ್ಬೇಕಂದ್ರೆ ತುಂಬ ಬಿಸಿಲು ಹೇಳೋಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ. ನನಗೆ ಒಂದು ಸ್ಲಿಪ್ಪರ್ ಕೂಡ ತೊಗೊಂಡೆ ನಾನು, ಅದನ್ನು ಮರ್ತೋಗ್ಬಿಟ್ಟೆ ವೀಡಿಯೋದಲ್ಲಿ ತೋರಿಸಿಲ್ಲ, ಸಾರಿ. ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ಆದರೆ ಒಂದು ಸ್ಲಿಪ್ಪರ್ ತೊಗೊಂಡೆ, ನೋಡಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಈ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ಲಿಲ್ಲ, ಸ್ಲಿಪ್ಪರ್ ಮರ್ತೋಗ್ಬಿಟ್ಟೆ. ವಿಡಿಯೋ ಎಲ್ಲ ಮಾಡಿದ್ದಾದಮೇಲೆ ನೆನ್ಪು ಮಾಡಿಕೊಂಡೆ, ತೋರಿಸಿಲ್ಲ ಅಂತ ಹೇಳ್ಬಿಟ್ಟು. ಸರ ಮತ್ತು ಏನು ತೊಗೊಂಡೆ, ಇದು ಬ್ಲೌಸು, ರೆಡಿ ಬ್ಲೌಸ್ ತೊಗೊಂಡೆ, ಅದನ್ನು ಕೆಲವೊಂದಿಷ್ಟು ತೋರಿಸ್ತೀನಿ ನಾನು. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಬೆಲ್ಲೈಕನ್ ಇರುತ್ತಲ್ಲ, ಅದನ್ನ ನೀವು ಪ್ರೆಸ್ ಮಾಡಿ ಆನ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೀವು ಆವಾಗಲೇ ನೋಡ್ಬೋದು. ಸಂಜೆ ಒಂದು 5 ಗಂಟೆ ಮೇಲೇ ಬಿಸಿಲು ಕಡಿಮೆ ಆಗೋದು ಅಂತ ಇಲ್ಲೆಲ್ಲ ಆಲ್ಮೋಸ್ಟ್. ಯಾಕಂದರೆ ತುಂಬ ಅಂದರೆ ಬಿಸಿಲಿರೋದ್ರಿಂದ 5 ಗಂಟೆ ತನಕನೂ ಬಿಸಿಲು ಕಡಿಮೆನೇ ಆಗಲ್ಲ. 5-6 ಗಂಟೆ ಆಗಬೇಕು ಬಿಸಿಲು ಕಡಿಮೆ ಆಗೋದಕ್ಕೆ. ಈ ಥರ ಟಾಪ್ ಎಲ್ಲ ಇಟ್ಕೊಂಡಿರ್ತಾರೆ, ಅಂದರೆ ಸಿಂಗಲ್ ಪೀಸ್ ಟಾಪ್ಸ್ ಇರುತ್ತಲ್ವ, ಲೆಗಿನ್ಗೆ ನಾವು ಮ್ಯಾಚ್ ಮಾಡ್ಬೋದು. ಈ ಥರ ಎಲ್ಲ 250-300ಗೆಲ್ಲ ಸಿಗುತ್ತೆ ಇಲ್ಲಿ. ಅದಕ್ಕಿಂತ ಕಡಿಮೆ ಅವರು ಕೊಡಲ್ಲ. 250-300. 250ದೆಲ್ಲ ಅಷ್ಟು ಕ್ವಾಲಿಟಿ ಇರಲ್ಲ. 300-500 ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ. ಮತ್ತು ಯಾವುದೂ ಬ್ರ್ಯಾಂಡೆಡ್ ಏನು ಸಿಗಲ್ಲ. ಬಟ್ ಆಫೀಸ್ ವೇರ್ಗೆ ಅಥವಾ ಡೈಲಿ ವೇರ್ಗೆ ನಾವು ತಗೊಳ್ಳೋದಾದರೆ ತೊಗೊಳ್ಬೋದು ಅಷ್ಟೇ ಇಲ್ಲೆಲ್ಲ. ಮತ್ತು ಮದುವೆಗೆ ನಾನು ಹೋದ್ಮೇಲೆ ಅಲ್ಲಿ ಆದರೆ ವಿಡಿಯೋ ಸ್ವಲ್ಪ ನಾನು ವಿಡಿಯೋ ಮಾಡ್ಕೊಂಡು ಬಂದಿರ್ತೀನಿ. ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದರೆ ಮಾಡ್ಕೊಂಡು ಬಂದಿರ್ತೀನಿ. ಇಲ್ಲಿ ಸ್ಲಿಪ್ಪರ್ ನೋಡೋಣ ಅಂತ ಬಂದಿದ್ದು. ಇಲ್ಲಿ ಒಳಗಡೆ ಬರಬೇಕು. ಇಲ್ಲಿ ಏನಂದರೆ ಮೇಯ್ನ್ ರೋಡಿಂದ ಫುಲ್ ಒಳಗಡೆ ಒಂದು ರೋಡ್ ಬರುತ್ತೆ. ಇಲ್ಲೆಲ್ಲ ಇಟ್ಕೊಂಡಿರ್ತಾರೆ, ನಮಗೆ ಸರ ಆಗಿರ್ಬೋದು, ಬ್ಯಾಗು ಮತ್ತು ಸ್ಲಿಪ್ಪರ್ಸ್ ಎಲ್ಲ ಇಟ್ಕೊಂಡ್ರಿ. ಇಲ್ಲಿ ಒಂದು ಅಂಗಡೀಲಿ ಹೊರಗಡೆಯಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತು. ಈ ಜುಡಿಯೋದಲ್ಲೆಲ್ಲ ಇಟ್ಟಿರ್ತಾರಲ್ಲ ಡಿಸೈನ್ಸ್, ಆ ಥರ ಸ್ಲಿಪ್ಪರ್ಸ್ ಇತ್ತು. ಅದು ಸೈಜ್ ನನಗೆ ಆಗಲಿಲ್ಲ ಮತ್ತು ಕಲರ್ ಇಷ್ಟ ಆಗಿಲ್ಲ. ಬೇರೆ ಅಂಗಡಿನಲ್ಲಿ ತೊಗೊಂಡೆ ನಾನು. ಈ ಥರ ತೋರಣಕ್ಕಿಂತ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವ, ಈ ಥರ ತೋರಣಕ್ಕಿಂತ ಭತ್ತದ ತೋರಣ ಚೆನ್ನಾಗಿರುತ್ತೆ. ನೀವೇನಾದರೂ ತೊಗೊಳೋದಾದರೆ ಆ ಥರ ತೊಗೊಳ್ಳಿ. ಮೇಯ್ನ್ ಡೋರಿಗೆ ಹಾಕಿದ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಇದು ಸ್ಲಿಪ್ಪರ್ಸು 250-300 350ಗೆಲ್ಲ ಸಿಗುತ್ತೆ. ಅಂದರೆ ಬೇಗ ಕಿತ್ತೋಗ್ಬಿಡುತ್ತೆ. ನಾವು ಡೈಲಿ ವೇರ್ ಮಾಡ್ತಾಯಿದ್ರೆ ಬೇಗ ಕಿತ್ತೋಗ್ಬಿಡುತ್ತೆ. ಇದು ಗಮ್ಮೆಲ್ಲ ಹಂಗೇ ಬಿಟ್ಕೊಂಡ್ಬಿಟ್ಟು ಬರುತ್ತೆ. ಬಟ್ ಡೈಲಿ ಆಫೀಸ್ ವೇರ್ಗೆ ಬೇಕು ಅಂತಂದರೆ ತೊಗೋಬೋದು. ಇಲ್ಲಿ ಅಲ್ಲಿ ಪಿಂಕ್ ಕಲರ್ ಅವ್ರು ಇಟ್ಕೊಂಡಿದ್ದಾರಲ್ಲ, ಅದು ನೋಡೋಣ ಅಂತ ಹೋದೆ. ಅದು ಸೈಜು ನನಗೆ ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ. ಕಲರ್ ಮತ್ತು ನಾನು ವೈಟ್ ಕಲರ್ ಏನೋ ನೋಡಿದೆ, ಅಲ್ಲಿ ವೈಟ್ ಕಲರಲ್ಲಿ ನನ್ನ ಸೈಜಿಗಿರಲಿಲ್ಲ. ಪಿಂಕ್ ಕಲರು ತುಂಬ ದೊಡ್ಡದಾಗಿತ್ತು, ಹಾಗಾಗಿ ತೊಗೊಂಡಿಲ್ಲ. ಮನೇಲಿ ಸ್ಲಿಪ್ಪರ್ ಇದೆ, ಇಲ್ಲ ಅಂತಲ್ಲ. ಆದರೂ ಇಲ್ಲಿ ಬಂದರೆ ಮತ್ತೆ ನೋಡಿದಾಗ ಆಸೆ ಆಗಿಬಿಡುತ್ತೆ ತೊಗೋಬೇಕು ಅಂತ. ನೀವು ಈಗೇನ ಎಷ್ಟಿದ್ರೂ ಮತ್ತೆ ಕಲೆಕ್ಷನ್ಸ್ ಬೇಕು ಅಂತ ಅನಿಸ್ತಾ ಇರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಸಂಜೆ ಆಗಿದೆ, ಕತ್ಲಾಗ್ತಾ ಬಂದಿದೆ. ಹಾಗಾಗಿ ಮನೆಗೆ ಹೋಗೋಣ ಆಯಿತು ಅಂತ ಹೇಳ್ಬಿಟ್ಟು ಇನ್ನೊಂದು 2 ರೌಂಡ್ ನೋಡ್ಕೊಂಬಿಟ್ಟು ಹೋಗೋಣ ಅಂತೇಳಿ ನೋಡ್ತಾ ಇದ್ದೆ ಅಷ್ಟೇ. ಸಾಯಂಕಾಲ ಆಗಿತ್ತು, ಆಲ್ರೆಡಿ ಬಟ್ಟೆ ತೊಗೊಂಡ್ವಿ. ಮತ್ತು ಅವ್ರಿಗೊಂದೆರಡು ಪ್ಯಾಂಟ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಪ್ಯಾಂಟ್ಗಳು ಮತ್ತು ನಂದು ಏನೇನಿತ್ತು ಸ್ವಲ್ಪ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ತೊಗೊಂಡು ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ಅಂತ. ಮತ್ತು ಲಾಸ್ಟ್ ವೀಡಿಯೋದಲ್ಲಿ ಇದು ಕೂಡ ಶಾಪಿಂಗ್ದೇ ಹಾಕಿದೆ. ಇಷ್ಟೊಂದು ಶಾಪಿಂಗ್ ಮಾಡ್ತಿದ್ದೀನಿ ಅಂತ ಅಂದ್ಕೊಬೇಡಿ, ಏನಿಲ್ಲ, ನಾನು ಮದುವೆ ಇತ್ತಲ್ವ, ಸೊ ಹಾಗಾಗಿ ತೊಗೋಬೇಕಂತ ಬಂದಿದ್ದಷ್ಟೇ.
ನಾರ್ಮಲಾಗಿ ಇಲ್ಲ ಅಂತಂದರೆ ಸ್ಯಾರಿಯ ಬ್ಲೌಸೆಲ್ಲ ಅಷ್ಟೊಂದು ನಾನು ಯಾವಾಗಲೂ ತುಂಬ ರೇರು ತೊಗೊಳೋದು, ಡೈಲಿ ಎಲ್ಲ ತೊಗೊತಾ ಇರಲ್ಲ. ಅಂದರೆ ಎಷ್ಟು ಒಂದು 3 ಮಂತ್ಸ್ಗೊಂದ್ಸಲಿ 6 ಮಂತ್ಸ್ಗೊಂದ್ಸಲಿ ತೊಗೊಳ್ತಾ ಇರ್ತೀನಿ ಅಷ್ಟೇ. ಮತ್ತು ಹಬ್ಬಕ್ಕೂ ಏನು ತೊಗೊಂಡಿರಲಿಲ್ಲ. ಹಬ್ಬಕ್ಕೆ ಒಂದೆರಡು ಜಸ್ಟ್ ನಾರ್ಮಲ್ ಒಂದೆರಡು ಟಾಪ್ ತೊಗೊಂಡಿದ್ದೆ ಅಷ್ಟೇ. ಸ್ಯಾರಿ ಎಲ್ಲ ಹಬ್ಬಕ್ಕೆ ತೊಗೊಳ್ಳಲ್ಲ, ಇದು ಮದುವೆ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ ಅಷ್ಟೇ. ಹಾಗೆ ಹೇಗೆ ಅನಿಸ್ತು ಈ ವಿಡಿಯೋ? ನಿಮ್ಮದೇನಾದರೂ ಅಭಿಪ್ರಾಯ ಇದ್ದರೆ ಅಥವಾ ನಾನು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಇದ್ದರೂ ಕೂಡ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಆ ಥರ ವೀಡಿಯೋ ಮಾಡ್ತೀನಿ. ಓಕೆನಾ? ಇಷ್ಟ ಆದರೆ ಪ್ಲೀಸ್ ಸ್ವಲ್ಪನಾದರೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲ ಆಯಿತು. ನೆಕ್ಸ್ಟು ಲಾಸ್ಟಲ್ಲಿ ಒಂದು ಬ್ಯಾಗ್ ನೋಡಿದೆ, ಅದು ಇಷ್ಟ ಆಯಿತು. ನನ್ನ ಹತ್ರ ಆ ಥರದ್ದು ಇರಲಿಲ್ಲ, ಹಾಗಾಗಿ ಒಂದು ಸೈಡ್ ಬ್ಯಾಗ್ ಬರುತ್ತಲ್ಲ, ಸ್ಲಿಂಗ್ ಬ್ಯಾಗ್ ಥರದ್ದು, ಆ ಥರದ್ದೊಂದು ಬ್ಯಾಗ್ ತೊಗೊಂಡೋದೆ. ಸಾರಿ, ಪೌಚ್ ಥರ ಸ್ಮಾಲ್ ಸ್ಲಿಂಗ್ ಬ್ಯಾಗ್, ಅದು ದೊಡ್ಡ ಬ್ಯಾಗಲ್ಲ. ಆ ಥರದ್ದೊಂದು ತೊಗೊಂಡೋದೀನಿ. ನಾನು ತೋರಿಸ್ತೀನಿ ಮನೆಗೆ ಹೋದ್ಮೇಲೆ. ಆನ್ಲೈನ್ ಪ್ರೈಸ್ಗಿಂತ ಇವರೇ ಜಾಸ್ತಿ ಹೇಳ್ತಾರೆ ಅಂತ ಅನಿಸ್ತು ನನಗೆ. ಆದರೆ ಏನು ಮಾಡೋಕ್ಕಾಗಲ್ಲ, ಅರ್ಜೆಂಟಿಗೆ ಬೇಕಂದ ಅಲ್ವಾ, ಸೊ ಹಾಗಾಗಿ ತೊಗೊಂಡಿದ್ದು. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಒಂದು 3-4 ಡೇಸ್ ಅಥವಾ ಒಂದು ವೀಕ್ ಆದರೂ ಟೈಮ್ ತೊಗೊಳುತ್ತೆ. ಹಾಗೆ ಇಲ್ಲೊಂದಷ್ಟು ಫೋಟೋಸ್ ತೊಗೊಂಡು, ಯಾಕಂದರೆ ಇಲ್ಲಿ ಫೋಟೋಸ್ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ, ನೈಟ್ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಫೋಟೋಸ್ ತೊಗೊಂಡು ಈ ಲಾಸ್ಟಲ್ಲಿ ಇಲ್ಲೇ ನನ್ನ ಬ್ಯಾಗ್ ತೊಗೊಂಡಿದ್ದು. ಒಂದು ಬ್ಯಾಗ್ ತೊಗೊಂಬಿಟ್ಟು ಮನೆಗೆ ಹೋಗ್ತೀನಿ. ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ ಏನೇನೆಲ್ಲ ತೊಗೊಂಡೆ ಅಂತ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ನೀವು ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಆವಾಗಲೇ ವೀಡಿಯೋಸ್ನ ನೋಡ್ಬೋದು. ಇನ್ನೂ ನೆಕ್ಸ್ಟ್ ಚೆನ್ನಾಗಿರೋ ವೀಡಿಯೋಸ್ನ ನಾನು ಹಾಕ್ತಾಯಿರ್ತೀನಿ, ಸೊ ನೀವು ನೋಡ್ಬೋದು.
ಇವ್ರೇನು ಗೊತ್ತಾ, ಎಷ್ಟು ಕಡಿಮೆ ಮಾಡಿದ್ರು ಕೇಳಿದ್ರು ಕೊಡಲ್ಲ ಗೊತ್ತಾ. ಒಂದು ರೇಟ್ ಇಟ್ಕೊಂಡಿರ್ತಾರೆ, ಅಷ್ಟಕ್ಕೆ ಫಿಕ್ಸ್ ಆಗಿ ಹೋಗ್ಬಿಟ್ಟಿರ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮಗೂ ಬೇಕಾಗಿರುತ್ತಲ್ವ. ತೊಗೊಂಬಿಟ್ಟು ನಾನು ಮನೆಗೆ ಹೋಗ್ತೀನಿ ಇವಾಗ. ತುಂಬ ಏನು ಅಷ್ಟೊಂದು ಶಾಪಿಂಗ್ ಮಾಡಿದೆ ಅಂತಲ್ಲ, ನನಗೆ ಎಷ್ಟು ಅವಶ್ಯಕತೆ ಇತ್ತೋ ಅಷ್ಟು ಮಾತ್ರ ನಾನು ಶಾಪಿಂಗ್ ಮಾಡ್ಕೊಂಡು ಹೋಗ್ತೀನಿ. ಸೊ ಆಯಿತು, ಮನೆಗೆ ಹೋದ್ಮೇಲೆ ಸಿಗ್ತೀನಿ ನೋಡಿ. ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ನಿಮ್ಗೆ ಅನಿಸ್ಬೋದು, ಏನು ಇವರು ಇಷ್ಟೇ ತಗೊಳ್ಳೋದಕ್ಕೆ ತುಂಬ ಟೈಮ್ ತೊಗೊಂಡಿದ್ದಾರಾ ಬೆಳಗ್ಗೆಯಿಂದ ಅಂತ. ಅಂದರೆ ಬಿಸಿಲಲ್ಲಿ ಸೆಲೆಕ್ಟ್ ಮಾಡೋದೇ ತುಂಬ ಲೇಟಾಗೋಯಿತು, ಮತ್ತು ಬಿಸಿಲಲ್ಲಿ ಓಡಾಡಿ ಸುಸ್ತಾಗ್ತಾ ಇತ್ತು. ಹಾಗಾಗಿ ಇನ್ನೊಂದು ಏನಂದರೆ, ಸೆಲೆಕ್ಟ್ ಮಾಡೋದು ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಬೇಗ ನೋಡಿದ ತಕ್ಷಣ ಇಷ್ಟ ಆಗಲ್ಲ. ಅದು ನೋಡಿ ಇದು ನೋಡಿ ಮತ್ತು ಇದು ಬೇಡ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಅಲ್ಲೇ ಟೈಮಾಗಿ ಹೋಗ್ಬಿಡುತ್ತೆ, ನಮಗೆ ಗೊತ್ತೇ ಆಗಲ್ಲ. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಕೂಡ ನಾನು ಏನೇನು ತೊಗೊಂಡೆ ಅಂತ ಶಾಪಿಂಗ್ ಮಾಡಿದ್ದು ತೋರಿಸಿದ್ದೀನಿ, ನೀವು ಹೋಗಿ ನೋಡ್ಬೋದು ನನ್ನ ಚಾನಲಲ್ಲಿ. ಸೊ ಇನ್ನು ಮಿಕ್ಕಿರೋದು ಇದರಲ್ಲಿ ತೋರಿಸ್ತೀನಿ ನೋಡಿ. ಓಕೆ ಗೈಸ್, ನೋಡಿದ್ರಲ್ವಾ ಬೆಳಗ್ಗೆಯಿಂದ ನಾನು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದೆ. ಇವಾಗ ಇದು ಏನಂತ ತೋರಿಸಿರ್ಲಿಲ್ವಲ್ಲ, ಸೊ ಹಾಗಾಗಿ ಮನೆಗೆ ಬಂದುಬಿಟ್ಟು ತೋರಿಸೋಣ ಅಂತ ಲೇಟ್ ಆಗೋಯಿತು. ಮನೆಗೆ ಬಂದು ಊಟ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ತೋರಿಸ್ಬಿಟ್ಟು ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಸ್ಟಾರ್ಟ್ ತೋರಿಸೋದಕ್ಕಿಂತ ಮೊದಲೇ ಪ್ಲೀಸ್ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನನಗೂ ಕೂಡ ಇದೇ ಥರ ಇನ್ನೂ ಒಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಮನ್ಸು ಬರುತ್ತೆ, ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ, ಹೆಲ್ಪ್ ಮಾಡ್ದಂಗೆ ಆಗುತ್ತಲ್ವ. ಸೊ ಹಾಗಾಗಿ ಫಸ್ಟ್ ಇವಾಗ ತೋರಿಸ್ತೀನಿ. ಇದು ಪ್ಯಾಂಟ್ ಏನು ಜೆಂಟ್ಸ್ ಇದೇನು ಬೇಡ ಅಂದ್ಕೊತೀನಿ ತೋರಿಸೋದು. ನಾರ್ಮಲ್ ಪ್ಯಾಂಟ್ ತೊಗೊಂಡಿದ್ದಾರೆ ಎರಡಷ್ಟೇ, ಇದೆರಡು ಪ್ಯಾಂಟು. ಓಕೆನಾ, ನೆಕ್ಸ್ಟ್ ಇವಾಗ ಒಂದೊಂದೇ ತೋರಿಸ್ತೀನಿ ನಾನು. ಇದು 1 ಮೀಟರ್ ಲೈನಿಂಗ್ ಬರುತ್ತಲ್ವಾ, ಸಾರಿ ಲೈನಿಂಗ್ ಅಲ್ಲ, ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ನೆಟ್ಟೆಡಲ್ಲಿ ಬ್ಲೌಸ್ ಪೀಸ್ ಬರುತ್ತೆ. ಸೊ ಇದು 1 ಮೀಟ್ರ್ ತೊಗೊಂಡೆ, ಚೆನ್ನಾಗಿರುತ್ತೆ ಎಂತಕ್ಕಾದ್ರು ಅಂತ ಹೇಳ್ಬಿಟ್ಟು. ಸ್ಲೀವ್ಸ್ಗೆಲ್ಲ ಹಾಕ್ಸೋದಕ್ಕೆ ಚೆನ್ನಾಗಿರುತ್ತೆ ಇದು, ಹಾಗಾಗಿ 1 ಮೀಟ್ರ್ ತೊಗೊಂಡಿದ್ದೀನಿ. ನಾವು ಸ್ಲೀವ್ಸ್ ಎಲ್ಲ ಹಾಕ್ಸ್ಬೇಕು ಅಂದರೆ 1/2 ಮೀಟರ್ ಆದರೆ ಸಾಕು ನನಗೆ, ಎಕ್ಸ್ಟ್ರಾ ಇರಲಿ ಅಂತ 1 ಮೀಟರ್ ತೊಗೊಂಡಿದ್ದೀನಿ. 90 ರುಪೀಸ್ 1 ಮೀಟರ್ಗೆ. ಇದು ನೆಟ್ಟೆಡ್ ಪೀಸಲ್ಲಿ ಒಂದು ಬೇಕು ಅಂತಂದರೆ 1 ಮೀಟರ್ಗೆ 90 ರುಪೀಸ್ ಆಯ್ತಿದ್ದು. ನೆಕ್ಸ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ, ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು. ಆ ಸ್ಯಾರಿಗೆ ಮ್ಯಾಚ್ ಆಗುತ್ತೆ. ಬಟ್ ಇನ್ನೊಂದು ಸ್ಯಾರಿ ಇದೆ ನನ್ನ ಹತ್ರ ಬ್ಲೂ ಕಲರ್, ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಸರ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಇದು ಒಂದು ಸರ, ತುಂಬ ಸಿಂಪಲಾಗಿದೆ, ಓವರ್ ಗ್ರ್ಯಾಂಡಾಗಿ ಅಂತ ಏನಲ್ಲ, ಸಿಂಪಲಾಗಿ ಯೂನಿಕ್ ಆಗಿದೆ. ಡಿಸೈನ್ ಇಷ್ಟ ಆಯಿತು ನನಗೆ, ಹಾಗಾಗಿ ತೊಗೊಂಡೆ. ಸೊ ಇದಾಯ್ತಾ. ನೆಕ್ಸ್ಟ್ ಬಳೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ, ಅದು ಸಾಕಾಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ. ಈ ಥರ ಅವರೇ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ನಾವು ಏನು ಬರೀ ಪ್ಲೈನ್ ತೊಗೊಳ್ಬೋದು ಸಿಂಗಲ್. ಇವಾಗ ಇದ್ರಲ್ಲಿ ಬ್ಲೂ ಇದೆಯಲ್ವಾ, ಇದು ಕೂಡ ಇದೇ ಥರದೇ, ಆದರೆ ಅದಕ್ಕೆ ಮ್ಯಾಚ್ ಮಾಡಿದ್ದಾರೆ. ಈ ಥರ ಸ್ಟೋನ್ದು ಆ ಕಡೆ ಈ ಕಡೆ ಸೈಡಿಗೆ ಹಾಕ್ಬಿಟ್ಟು ಮ್ಯಾಚ್ ಮಾಡಿರೋದ್ರಿಂದ ಸಖತ್ ಲುಕ್ಕಾಗಿ ಕಾಣಿಸುತ್ತೆ ಇದು ಬ್ಯಾಂಗಲ್ಸು. ಮದುವೆ ಏನಾದರೂ ಗ್ರ್ಯಾಂಡಾಗಿ ಫಂಕ್ಷನ್ಸ್ ಇದ್ದರೆ ಇದನ್ನ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇದು ಮತ್ತೆ ಇದೊಂದು ಅಷ್ಟೇ ಆಯಿತಾ. ನೆಕ್ಸ್ಟು ಒಂದು ಸ್ಯಾರಿ ತೋರಿಸಿದ್ದಲ್ವ ಗ್ರೀನ್ ಕಲರ್, ಅದಕ್ಕೆ ಸೇಮ್ ಅದೇ ಗ್ರೀನ್ಸ್ ಅಂದರೆ ಅದೇ ಸ್ಯಾರಿನಲ್ಲಿ ನಾನು ಬ್ಲೌಸ್ ಸ್ಟಿಚ್ ಮಾಡಿಸ್ಬೋದಿತ್ತು. ಬಟ್ ಏನಂದರೆ ಸೇಮ್ ಆಗೋದ್ರಿಂದ ಅದು ಸೇಮ್ ರನ್ನಿಂಗ್ ಬ್ಲೌಸ್ ಬಂದಿತ್ತು, ಹಾಗಾಗಿ ಚೆನ್ನಾಗಿ ಕಾಣಿಸಲ್ಲ ಅಂತ ನನಗನ್ನಿಸ್ತು. ಹಾಗಾಗಿ ಒಂದು ಗೋಲ್ಡ್ ಥರದೊಂದು ಬ್ಲೌಸ್ ತೊಗೊಂಡೆ. ಇದು ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ಬೋದಲ್ವ ಗೋಲ್ಡ್ ಕಲರ್ ಇದ್ದರೆ, ಹಾಗಾಗಿ ಇದೊಂದು ಬ್ಲೌಸ್ ತೊಗೊಂಡೆ. ಸ್ಲೀವ್ಸ್ಗೆ ಈ ಥರ ಡಿಸೈನ್ ಬಂದಿದೆ, ವರ್ಕ್ ಮಾಡಿದ್ದಾರೆ. ರೆಡಿ ಬ್ಲೌಸ್ ಇದು, ಓಕೆನಾ. ರೆಡಿ ಬ್ಲೌಸ್ ತೊಗೊಂಡೆ. ಸ್ಲೀವ್ಗೆ ಈ ಥರ ಇದೆ, ಬ್ಯಾಕ್ ಈ ಥರ ಇದೆ, ಫ್ರಂಟಲ್ಲಿ ನಾರ್ಮಲ್ ಈ ಥರ ಇದೆ ಅಷ್ಟೇ. ಮತ್ತು ಕೆಲವೊಬ್ಬರು ಪ್ರೈಸ್ ಎಷ್ಟು ಹೇಳಿ ಅಂತ ಕಮೆಂಟಲ್ಲಿ ಕೇಳಿದ್ರಿ ಲಾಸ್ಟ್ ವಿಡಿಯೋದಲ್ಲಿ, ಹಾಗಾಗಿ ಇದನ್ನ ಹೇಳ್ತೀನಿ. ಬ್ಲೌಸ್ ಬಂತು 1500 ಆಯಿತು, ಅವ್ರು ಕಡಿಮೆ ಮಾಡಲೇ ಇಲ್ಲ. ಫಸ್ಟು 1800 ಏನೋ ಹೇಳಿದ್ರು, 1800 900ವರೆಗೂ ಹೇಳಿದ್ರು. ಲಾಸ್ಟ್ 1500 ಮಾಡಿದ್ರು ಈ ಬ್ಲೌಸ್ಗೆ. ಇದು ಹ್ಯಾಂಡ್ ವರ್ಕ್, ಇದು ಪರ್ಲ್ ಮತ್ತು ಇದು ಚಿಕ್ಕದು ಗೋಲ್ಡು ಮಣಿ ಥರ ಬರುತ್ತಲ್ವ, ಅದರಲ್ಲಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ಇದೊಂದು ಬ್ಲೌಸು. ನಮಗೇನಾದರೂ ಇದು ಸೈಜ್ ಅಂದರೆ ಫಿಟ್ಟಿಂಗ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ಅವರೇ ನಮಗೆ ಸ್ಟಿಚ್ ಮಾಡಿ ಆಲ್ಟ್ರೇಷನ್ ಮಾಡಿ ಕೊಡ್ತಾರೆ ಬ್ಲೌಸ್ನ. ಇದು ಸೈಡು ಮತ್ತು ಸ್ಲೀವ್ಸ್ ಎಲ್ಲ ನಮಗೆ ಸ್ಟಿಚ್ ಮಾಡಿಸ್ಕೊಳ್ಬೋದು. ಇದು ಒಂದು. ಸೊ ನಾನು ಈ ಕಲರಲ್ಲಿ ಲೈನಿಂಗ್ ಬ್ಲೌಸ್ ಪೀಸ್ ತೊಗೊಂಡು ಬರೋಣ ಅಂತ ಹೋಗಿದ್ದ, ಅದು ಸಿಗಲಿಲ್ಲ. ಹಾಗಾಗಿ ಅದು ತೋರಿಸಿದ್ನಲ್ವ ಗೋಲ್ಡ್ ಕಲರು 1 ಮೀಟರ್ ಅದು ತೊಗೊಂಡು ಬಂದೆ. ನೆಕ್ಸ್ಟು ಇದರಲ್ಲಿ ಒಂದು ನೈಲ್ ಪಾಲಿಶ್. ಲಾಸ್ಟ್ ಟೈಮು ಇದೇ ಕಲರ್, ಸ್ವಲ್ಪ ಇದು ಚೇಂಜ್ ಇದೆ.
ಏನು. ಇದು ಲಿಪ್ ಲೈನರ್, ಒಂದು ಲಿಪ್ ಲೈನರ್ ತೊಗೊಂಡೆ. ಲಿಪ್ಸ್ಟಿಕ್ ಒಂದು ರೆಡ್ ಕಲರ್ ಇದೆ. ಇದು ಆ್ಯಕ್ಚುಲಿ ಕಲರ್ ತೋರಿಸ್ತೀನಿ ನೋಡಿ, ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ರೆಡ್ ಕಲರ್ ಒಂದು ಲಿಪ್ಸ್ಟಿಕ್. ಇದು ಪುಟಾಣಿ ಒಂದು ಇಯರಿಂಗ್ ಕಾಣಿಸ್ತಿದೆಯಾ, ಇದೊಂದು ಇಯರಿಂಗ್. ನೆಕ್ಸ್ಟ್ ಅಷ್ಟೇ ಬಳೆ ಆಯಿತು. ಹಾಗೆ ಇದೊಂದು ಪೌಚ್ ತಗೊಂಡೆ ಮಾಡಿ. ಇದರೊಳಗಡೆ ಪೇಪರ್ ತುಂಬಿಸ್ಬಿಟ್ಟು ದಪ್ಪ ಮಾಡಿದ್ದಾರೆ. ಪ್ರೈಸ್ ಇದ್ರದ್ದು, ಇದ್ರ ಪ್ರೈಸು 350 ಅನಿಸುತ್ತೆ. 300-350 ಹೇಳಿದ್ರು, ಬಟ್ 250-300ಗೆಲ್ಲ ಅಂದರೆ ವೀಕೆಂಡಲ್ಲಿ ಹೋದರೆ ಜಾಸ್ತಿ ಹೇಳ್ತಾರೆ, ಕಡಿಮೆ ಮಾಡಲ್ಲ. ನಾವು ನೋಡಿ ಮಾಡಿ ತೊಗೊಳ್ಬೇಕಾಗುತ್ತೆ. 300-350 ಏನೋ ಹೇಳಿದ್ರು, ಲಾಸ್ಟು 250 ಕೊಟ್ಟರು ಈ ಬ್ಯಾಗ್. ಓಕೆನಾ. ಇದು ಗೋಲ್ಡ್ ಕಲರ್ ಅಲ್ವಾ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇರಲಿ ಒಂದು ಈ ಥರದ್ದು ಇರಲಿಲ್ಲ ನನ್ನ ಹತ್ರ, ಸೊ ಹಾಗಾಗಿ ಒಂದು ತೊಗೊಂಡೆ, ಚೆನ್ನಾಗಿದೆ ಅನಿಸ್ತು. ಒಂದು ನೆಕ್ಸ್ಟ್ ಇದು ಕೂಡ ಪ್ಯಾಂಟ್ ಅಷ್ಟೇ, ಎರಡು ಈ ಥರದ ಪ್ಯಾಂಟ್ ಇದೆ. ಇದನ್ನೇನು ತೋರಿಸೋದು ಬೇಡ ಅನಿಸ್ತು, ಇಷ್ಟೇ. ಸೊ ಎಲ್ಲ ಆಲ್ಮೋಸ್ಟ್ ತೋರಿಸಿದ್ದೀನಿ ತೊಗೊಂಡು ಬಂದಿದ್ದೆಲ್ಲ. ನಿಮಗೆ ಬ್ಯಾಂಗಲ್ ಸಖತ್ ಇಷ್ಟ ಆಯಿತು, ತೋರಿಸ್ದೆ. ಓಕೆ, ನೋಡಿದ್ರೆ ಅಲ್ವಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಾನು ನೆಕ್ಸ್ಟ್ ನಾಳೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬರಲಾ, ಬಾಯ್.